ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ದಿಸ್ ಈಸ್ ದ ಫಸ್ಟ್ ಕ್ವಶನ್. A, B, C can complete the piece of work in 20, 30 and 60 days respectively. In how many days A can do the work if it is assisted by B and C on every third day ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ 3 ಜನ ಇದ್ದಾರೆ. By first glance we get to know that there are 3 members. ಅವ್ರು ಯಾರ್ಯಾರು? A, B and C. 3 ಜನ ಇದ್ದಾರೆ. A can do the work in 20 days, B can do it in 30 days, C can do it in 60 days. ಇವ್ರು 3 ಜನರ LCM ಅನ್ನು ನಾನು ತಕ್ಕೋಬೇಕು. LCM ತೆಗಿಲಿಕ್ಕೆ ಬಹಳ ಈಸಿ. ಇದರಲ್ಲಿ ದೊಡ್ಡ ನಂಬರ್ 60. 60 30ಇಂದನೂ ಡಿವೈಡ್ ಆಗುತ್ತೆ, 20ಇಂದನೂ ಡಿವೈಡ್ ಆಗುತ್ತೆ. 30 2s 60, 20 3s 60. 23 60, 32 60, 60 ಮಗ್ಗಿಲಂತೂ 60 ಬರುತ್ತೆ. ಸೊ LCM ವಿಲ್ ಬಿ 60, ಕರೆಕ್ಟ್? ಈಗ ಎವ್ರಿ ಡೇಸ್ ವಿಲ್ ಬಿ ಡಿವೈಡೆಡ್ ಬೈ ದಿಸ್ LCM. ಅವ್ರ ಇಫಿಷಿಯನ್ಸಿ ಕಂಡುಹಿಡಬೇಕು. ಎ 20 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಟೋಟಲ್ 60 ಯೂನಿಟ್ ಕೆಲಸ ಇದೆ ಅಂದರೆ 60ರಿಂದ 20 ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 23s. 3 ಯೂನಿಟ್ಸ್ ಅ ಡೇ ಎ ಕೆಲಸ ಮಾಡ್ತಾನೆ. 32s 32 60. 2 ಯೂನಿಟ್ಸ್ ಅ ಡೇ ಇವನ್ ಇಫಿಷಿಯನ್ಸಿ. ಸಿ 1 unit a day. That means A's efficiency is 3, B's efficiency is 2, C's efficiency is 1. Together, 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ 3 plus 2 plus 1 is equal to 6 units ಬರುತ್ತೆ. 6 units a day ಬರುತ್ತೆ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 3 ಡೇಸ್ ಇದೆ. 1 2 3. ಫಸ್ಟ್ ಡೇ ಎ ಒಬ್ಬನೇ ಕೆಲಸ ಮಾಡ್ತಾನೆ. ಸೆಕೆಂಡ್ ಡೇ ಎ ಒಬ್ಬನೇ ಕೆಲಸ ಮಾಡ್ತಾನೆ. ಥರ್ಡ್ ಡೇ ಎ ಜೊತೆಗೆ ಬಿ ಮತ್ತು ಸಿ ಅಸಿಸ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಫಸ್ಟ್ ಡೇ ಎ ಕ್ಯಾನ್ ಡೂ ಓನ್ಲಿ 3 ಯೂನಿಟ್ಸ್ ಬಿಕಾಸ್ ಎಸ್ ಇಫಿಷಿಯನ್ಸಿ ಇಸ್ 3, ಕರೆಕ್ಟ್? ಸೊ ಎಸ್ ಇಫಿಷಿಯನ್ಸಿ 3. ಟೋಟಲ್ 3 ಜನ ವರ್ಕ್ ಮಾಡಿದ್ರೆ 6 ಯೂನಿಟ್. ದಟ್ ಮೀನ್ಸ್ ಥರ್ಡ್ ಡೇ ಬಿ ಮತ್ತು ಸಿ ಅಸಿಸ್ಟ್ ಮಾಡೋದ್ರಿಂದ 6 ಯೂನಿಟ್ ಆಗುತ್ತೆ. ಫಾರ್ 3 ಡೇಸ್ ಇಫ್ ಐ ಗೆಟ್ ದಿ ವರ್ಕ್, ಇದನ್ನು 3 ನಾನು ಪ್ಲಸ್ ಮಾಡಿದ್ರೆ 6 3 9 3 12. 12 units a day, I mean for every 3 days ಇವ್ರು ವರ್ಕ್ ಮಾಡ್ತಾರೆ. ಟೋಟಲ್ 60 ಯೂನಿಟ್ಸ್ ಆಫ್ ವರ್ಕ್ ಇದೆ. 12 ಯೂನಿಟ್ಸ್ ಫಾರ್ 3 ಡೇಸ್ ಆಗುತ್ತೆ. ದೆನ್ ಇದನ್ನು ನಾನು ಡಿವೈಡ್ ಮಾಡಿದ್ರೆ 5 ಟೈಮ್ಸ್ ಬೇಕು ಇವರಿಗೆ. ಬಟ್ ಇದು 12 ಯೂನಿಟ್ಸ್ 1 ಡೇ ಕೆಲಸ ಅಲ್ಲ, 3 ಡೇಸಿನ ಕೆಲಸ. ಸೊ 5 into 3, ಸೊ ಇಟ್ ವಿಲ್ ಬಿ 15 ಡೇಸ್. ಟೋಟಲ್ ವರ್ಕ್ ಮಾಡಲಿಕ್ಕೆ 15 ಡೇಸ್ ಬೇಕು. ಆಪ್ಷನ್ ಬಿ 15 ಡೇಸ್ ಇಸ್ ದಿ ಆನ್ಸರ್. ಈಗ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಎ ಈಸ್ ಥ್ರೈಸ್ ಆಸ್ ಗುಡ್ ಆಸ್ ವರ್ಕ್ಮನ್ ಆಸ್ ಬಿ, ದೇರ್ ಫೋರ್ ಈಸ್ ಏಬಲ್ ಟು ಫಿನಿಶ್ ಅ ಜಾಬ್ ಇನ್ 60 ಡೇಸ್ ಲೆಸ್ ದೆನ್ ಬಿ. ಇಲ್ಲೇನು ಕೊಟ್ಟಿದ್ದಾರೆ? ಎ ಈಸ್ ಥ್ರೈಸ್ ಇಫಿಷಿಯಂಟ್ ಅಂತ ಹೇಳಿದ್ದಾರೆ. ಎ ಈಕ್ವಲ್ ಟು 3 ಟೈಮ್ಸ್ ಇಫಿಷಿಯನ್ಸಿ ಆಫ್ ಬಿ. ಅಂದರೆ ಎ 3 ಕೆಲಸ ಮಾಡಿದರೆ ಬಿ ಒಂದೇ ಕೆಲಸ ಮಾಡ್ತಾನೆ. ಇಫಿಷಿಯನ್ಸಿಲಿ ಜಾಸ್ತಿ ಇದೆ. ದಿಸ್ ಈಸ್ ಇಫಿಷಿಯನ್ಸಿ. ಓಕೆ, ಇಫಿಷಿಯನ್ಸಿ ಜಾಸ್ತಿ ಇದೆ ಅಂದರೆ ಟೈಮ್ ಕಡಿಮೆ ತಗೋಬೇಕು. ಈಗ ಟೈಮನ್ನು ನಾನು ಬರ್ಕೊಂಡ್ರೆ, ಇವನು 1 ದಿನದಲ್ಲಿ ಕೆಲಸ ಮುಗಿಸಿದ್ರೆ ಅದೇ ಕೆಲಸ ಮುಗಿಸ್ಲಿಕ್ಕೆ ಬಿಗೆ 3 ಡೇಸ್ ಬೇಕಾಗತ್ತೆ. ಬಟ್ ನನಗೇನು ಕೊಟ್ಟಿದ್ದಾರೆ? ಈ ರೇಷ್ಯೋದಲ್ಲಿ ಕೊಟ್ಟಿದ್ದಾರೆ. ದೆನ್ ನಾನು ಇಲ್ಲಿ ಪಾರ್ಟನ್ನು ಡಿವೈಡ್ ಮಾಡ್ಕೋತೀನಿ. ರೇಷ್ಯೋದಲ್ಲಿ 60 ದಿನ ಲೆಸ್ ತಗೋತೀನಿ ಅಂತ ಕೊಟ್ಟಿದ್ದಾರೆ. ಸೊ ಇವರ ರೇಷ್ಯೋ ಡಿಫ್ರೆನ್ಸ್ ತೆಗೆದ್ರೆ 3 - 1 ಮಾಡಿದರೆ 1 ರೇಷ್ಯೋ ವ್ಯಾಲ್ಯೂ ಸಿಗುತ್ತೆ ನನಗೆ. ಓಕೆ, 3 - 1 is equal to 60 ಡೇಸ್ ಡಿಫ್ರೆನ್ಸ್ ಇದೆ. ದಟ್ ಮೀನ್ಸ್ ರೇಷ್ಯೋ ಡಿಫ್ರೆನ್ಸ್ is 2. 60 days is the days difference. So 1 ratio is equal to 30 days. Correct? 1 ratio is equal to 30 days. Then if A can do the task in 30 days, B can do the same task 3 times more time. Okay? So 30 into 3, that is 90 days. B can do the same task in 90 days. Now the question is, if they work together, that means
they can work together, how many days they can finish the task? That is the question, correct? So now normal LCM 30 and 90. This is A, this is B. The LCM will be 90. So ಈ efficiency ನಾನು ತಕೊಂಡ್ರೆ efficiency we already know. Here it is 3, here it is 1. So 90 units of work to be done, but the efficiency of both is equal to 4. If I divide this, I will get 22.5 days. B is the answer. 22.5, B is the answer. ಈಗ ಇನ್ನೊಂದು ಕ್ವಶನ್ ಅನ್ನ ನೋಡೋಣ. ಥರ್ಡ್ ಕ್ವಶನ್ ಏನಿದೆ ಅಂತ. ಈ ಕ್ವಶನ್ ತುಂಬಾ ಸಿಂಪಲ್ ಇದೆ. ಇದರಲ್ಲಿ ಎರಡು ಕ್ಯಾರೆಕ್ಟರ್ ಇದೆ. ವುಮೆನ್ ಕ್ಯಾನ್ ಕಂಪ್ಲೀಟ್ ದ ಟಾಸ್ಕ್ ಇನ್ 8 days. ಓಕೆ, ವುಮೆನ್ ಪ್ಲಸ್ ಡಾಟರ್ ಕ್ಯಾನ್ ಕಂಪ್ಲೀಟ್ ದ ಟಾಸ್ಕ್ ಇನ್ 5 days. ಇಫ್ ಐ ಟೇಕ್ ದ ಟೋಟಲ್ ವರ್ಕ್, ನಾನು LCM ಮಾಡಬೇಕು. LCM ಇಸ್ ಈಕ್ವಲ್ ಟು 40. ಅಂದರೆ 40 ಯೂನಿಟ್ಸ್ ಆಫ್ ಕೆಲಸ ಮಾಡಲಿಕ್ಕಿದೆ. ವುಮೆನ್ ಒಬ್ಳೆ 5 ದಿನದಲ್ಲಿ ಮುಗಿಸಿದ್ರೆ, ಡಾಟರು ಮತ್ತು ವುಮೆನ್ ಸೇರಿ 5 daysಲ್ಲಿ ಮುಗಿಸ್ತಾರೆ. ಇವ್ರ ಇಫಿಷಿಯನ್ಸಿ ಏನಾಗುತ್ತೆ? 8 5s are 40, 5 8s are 40. ಅಂದರೆ ವುಮೆನ್ ಒಬ್ಳೆ 5 ಯೂನಿಟ್ ಮಾಡ್ತಾಳೆ, ವುಮೆನ್ ಪ್ಲಸ್ ಡಾಟರ್ ಸೇರಿದ್ರೆ 8 ಯೂನಿಟ್ ಆಗ್ತದೆ, ಜಾಸ್ತಿ ಕೆಲಸ ಆಗ್ತಾ ಇದೆ. ದಿಸ್ ಇಸ್ ಇಫಿಷಿಯನ್ಸಿ. ಈಗ ಡಾಟರ್ ಇಫಿಷಿಯನ್ಸಿಯನ್ನು ನಾನು ತೆಗೆದ್ರೆ, ಡಾಟರ್ ಒಬ್ಳದೇ ಇಫಿಷಿಯನ್ಸಿ ನಾನು ಕನ್ಸಿಡರ್ ಮಾಡಿದರೆ, ದಟ್ ಈಸ್ 8 - 5. ಡಾಟರ್ ಇಫಿಷಿಯನ್ಸಿ ಈಸ್ 3 unit a day. ಯಾಕಂದ್ರೆ ನಾನು ಇದ್ರ ವುಮೆನ್ ಮತ್ತು ಡಾಟರ್ ಇಬ್ರು ಸೇರಿ 8 ಯೂನಿಟ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ವುಮೆನ್ ಒಬ್ಳೆ 5 ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅಂದರೆ ಎಕ್ಸ್ಟ್ರಾ 3 ಯೂನಿಟ್ ಡಾಟರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ. ಸೊ ಡಾಟರ್ ಇಫಿಷಿಯನ್ಸಿ 3 units ಬರುತ್ತೆ. ಟೋಟಲ್ 40 units ಆಫ್ ವರ್ಕ್ ಟು ಬಿ ಡನ್. 40 divided by 3, ದಟ್ ಈಸ್ 13 1/3 days. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಆಪ್ಷನ್ ಸಿ ನ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ. 30 workers can finish the project in 18 days. After working 6 days, 12 workers leave. In how many days will the remaining work finish? ಉಳಿದಿರೋ ವರ್ಕು ಎಷ್ಟು ದಿನದಲ್ಲಿ ಫಿನಿಶ್ ಆಗುತ್ತೆ ಅಂತ ಕೇಳಿದ್ದಾರೆ. 30 ವರ್ಕರ್ಸು 18 ದಿನ ವರ್ಕ್ ಮಾಡಿ ಪ್ರಾಜೆಕ್ಟನ್ನು ಮುಗಿಸ್ತಾರೆ. ಆದರೆ 6 ದಿನ ವರ್ಕ್ ಮಾಡಿ 12 ಜನ ಕೆಲಸನ ಬಿಟ್ಟು ಹೋಗಿದ್ದಾರೆ. ಉಳಿದಿರೋರು ಆ ವರ್ಕನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ದಿಸ್ ಇಸ್ ವೆರಿ ಸಿಂಪಲ್. ನೀವು ನೋಡಿ, ಟೋಟಲ್ ವರ್ಕ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಟೋಟಲ್ 30 ವರ್ಕರ್ಸು 18 days ಕೆಲಸ ಮಾಡಿದ್ದಾರೆ. ಅಂದರೆ ಇದನ್ನು ನಾನು ಮಲ್ಟಿಪ್ಲೈ ಮಾಡಿದರೆ, ನಾನು ಇದನ್ನು ಮಲ್ಟಿಪ್ಲೈ ಮಾಡಿದರೆ 540 ಸಿಗತ್ತೆ ನನಗೆ. ದಿಸ್ ಈಸ್ ನಥಿಂಗ್ ಬಟ್ 540 ವರ್ಕ್ ಡೇ. ಇಷ್ಟು ಟೋಟಲ್ ವರ್ಕ್ ಮಾಡಲಿಕ್ಕಿದೆ. ದಿಸ್ ಈಸ್ 540 ವರ್ಕ್ ಡೇ ಬರುತ್ತೆ. ಇವಾಗ ಏನಾಗಿದೆ, 6 days ವರ್ಕ್ ಮಾಡಿದ್ದಾರೆ. ಎಷ್ಟು ಜನ? 30 ವರ್ಕರ್ಸ್ 6 days ವರ್ಕ್ ಮಾಡಿದ್ದಾರೆ. ಅದರ ನಂತರ 12 ಮೆಂಬರ್ಸ್ ಬಿಟ್ಟು ಹೋದರು. ಸೊ 6 3s, ದಟ್ ಮೀನ್ಸ್ 180 ಯೂನಿಟ್ ಕೆಲಸ ಆಲ್ರೆಡಿ ಮುಗಿದಿದೆ ಇವಾಗ 6 days ವರ್ಕ್ ಮಾಡಿದ ನಂತರ. ರಿಮೈನಿಂಗ್ ವರ್ಕ್ ವಿಲ್ ಬಿ 360 ವರ್ಕ್ ಡೇ ರಿಮೈನಿಂಗ್ ಇದೆ. ಬಟ್ ನನಗೆ ಇಲ್ಲಿ ಏನಾದರೂ 12 ಮೆಂಬರ್ಸ್ ಲೆಫ್ಟ್ ದಿ ಜಾಬ್. ದಟ್ ಮೀನ್ಸ್ 18 ಮೆಂಬರ್ಸ್ ಇದ್ದಾರೆ. ಈ 18 ಮೆಂಬರ್ಸ್ 360 ಯೂನಿಟ್ಸ್ ಆಫ್ ವರ್ಕ್ ಮುಗಿಸ್ಲಿಕ್ಕೆ ಎಷ್ಟು ದಿನ ತಗೊಳ್ತಾರೆ? ದಟ್ ವಿಲ್ ಬಿ ದ ಟೈಮ್ ಲೈನ್. 360 ಯೂನಿಟ್ ಕೆಲಸ ಇದೆ, 18 ಜನ ನನ್ನ ಕಡೆ ಇದ್ದಾರೆ. ಇದನ್ನು ನಾನು ಡಿವೈಡ್ ಮಾಡಿದ್ರೆ 18 2s are 20. ದಿಸ್ ಇಸ್ 20 days more I require to complete the task. Option B is the answer. ನೀವು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಲೈಕ್ ಮಾಡ್ತೀರಾ ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆದಂಥ ನೋಟಿಫಿಕೇಷನ್ಸ್ಗಳು ಬರುತ್ತೆ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಸ್ನೇಹಿತರೊಂದಿಗೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಧನ್ಯವಾದಗಳು.